ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 40ನೇ ಪದ್ಯ. ಹೊಳೆವ ಚೈತನ್ಯದದುವೆ ಹೊಳೆವ ಚೈತನ್ಯದುವೆ ತಾನೇ ತಿಳಿಯಲಿಕೆ ಚಿದ್ಬಯಲು ಎನಿಸಿತು. ತಿಳಿಬಯಲೆ ವರರಾಜರಾಜೇಶ್ವರಿಯು ಎಂದೆನಿಪ. ಬಲು ಪರಬ್ರಹ್ಮವದು ತಾನೇ ನೆಲೆಯು ಇಲ್ಲದ ಜಾಂಡಗಳಲ್ಲಿಯೂ ತೊಳಗೆ ಬೆಳಗುವುದು ನಿರ್ಲೇಪದಲ್ಲಿ ಕೇಳೆಂದ. ಹೀಗೆ ಆ ಪರಮೇಶ್ವರ ಹೇಳ್ತಾ ಇದ್ದಾನೆ. ಆ ಪರಬ್ರಹ್ಮ, ಪರಂಜ್ಯೋತಿ ಇರ್ತಕ್ಕಂಥ ಆ ಚೈತನ್ಯ ಯಾವ ರೀತಿ ವ್ಯಾಪಕವಾಗಿದೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಹೊಳಿತಕ್ಕಂಥ ಅಂದರೆ ಪ್ರಕಾಶಮಾನವಾಗಿರ್ತಕ್ಕಂತಹ ಚೈತನ್ಯವೇ ನೋಡಲಿಕ್ಕೆ ಏನು ಅಂದರೆ ತಿಳಿದರೆ ಅದೇ ಚಿದ್ ಬಯಲು, ಅಲ್ಲೇ ಆಕಾಶ. ಆಕಾಶ ಅಂದರೆ ಆಕಾಶ ಅಲ್ಲ, ಆಕಾಶ ಅಂದರೆ ಒಂದು ಲಿಮಿಟ್, ಅದಕ್ಕೂ ಮೀರಿರ್ತಕ್ಕಂತಹ ಆ ಒಂದು ಬಯಲು ಪ್ರದೇಶ. ಬಯಲು ಅಂದರೆ ಇನ್ನು ಒಂದು ಪರಿಧಿಯನ್ನು ಇಲ್ಲದೆ ಇರತಕ್ಕಂತಹದ್ದು ಬಯಲು. ಈ ಚಿದ್ ಬಯಲು, ಚಿತ್ ಅಂದರೆ ಚಿತ್ ಅಂದರೆ ಪ್ರಕಾಶ. ಆ ಪ್ರಕಾಶವನ್ನು ಬೆಳಗತಕ್ಕಂಥದ್ದು ಅದು ಏನಿದೆ ಅದಕ್ಕೆ ವರರಾಜರಾಜೇಶ್ವರಿಯು ಅಂಥೇಳಿ ಕರೀತಾ ಇದೆ. ವರರಾಜರಾಜೇಶ್ವರಿಯು ಅಂದರೆ ರಾಜರಾಜೇಶ್ವರಿ. ರಾಜ ಅಂದರೆ ಒಂದು ವಿಶೇಷವಾಗಿ ಬೆಳಗತಕ್ಕಂಥದ್ದೇ ಒಂದು ಸ್ಥಿತಿ. ಆ ರಾಜರಿಗೆ ರಾಜರು, ಅಧಿಕಾರಗಳಿಗೆ ಅಧಿಕಾರಿಯಾಗಿರ್ತಕ್ಕಂಥದ್ದು. ಇನ್ನು ಯಾರು ಅಧಿಕಾರಿಗಳು ಯಾರು ಇಲ್ಲವೇ ಇಲ್ಲ. ಈ ಸ್ಥಿತಿಯಲ್ಲಿರ್ತಕ್ಕಂಥ ಆ ಜಗನ್ಮಾತೆಗೆ ಈ ಚಿದ್ಬಯಲೆ, ಈ ಎಲ್ಲ ಬಯಲು, ಪರಿಧಿ ಇಲ್ಲದೆ ಇರ್ತಕ್ಕಂಥ ಪ್ರತಿಯೊಂದರ ಒಳಗೂ ಇರ್ತಕ್ಕಂಥ ಆ ಚೈತನ್ಯ ಪ್ರಭೆ ಏನಿದೆ ಅದಕ್ಕೆ ರಾಜರಾಜೇಶ್ವರಿ ಅಂಥೇಳಿ ಇಲ್ಲಿ ಕರೀತಾ ಇದ್ದಾರೆ. ಅದಕ್ಕೆ ಇನ್ನು ಏನು ಹೇಳಬೇಕು ಅಂತ, ರಾಜಿಸುವುದು ಅಂದರೆ ಪ್ರಕಾಶಿಸುವುದು ಅಂತ. ಪ್ರಕಾಶದಕ್ಕೆ ಇನ್ಯಾವುದು ಪ್ರಕಾಶವಿಲ್ಲವೋ, ಇನ್ನು ತನ್ನನ್ನು ಬೆಳಗಿಸ್ತಕ್ಕಂಥ ಪ್ರಕಾಶವು ಯಾವುದೂ ಇಲ್ಲವೋ, ತಾನೇ ಎಲ್ಲವಕ್ಕೂ ಪ್ರಕಾಶಕ್ಕೆ ಸ್ವರೂಪವಾಗಿದೆಯೋ ಅದು ರಾಜರಾಜೇಶ್ವರಿ. ಹಾಗಾಗಿ ಅದಕ್ಕೆ ಪರಬ್ರಹ್ಮ ಅಂತ ಕೂಡ ಕರೆದಿದ್ದಾರೆ ವೇದಾಂತಗಳಲ್ಲಿ. ಹಾಗಾಗಿ ಇದನ್ನು ರಾಜರಾಜೇಶ್ವರಿ ಅಂತಾರೆ ಅಂತ ಪರಮೇಶ್ವರ ಹೇಳ್ತಕ್ಕಂಥವನಾಗಿದೆ. ಬಲು ಪರಬ್ರಹ್ಮ ಹೌದು ತಾನೇ ನೆಲೆಯೂ ಇಲ್ಲದ ಜಾಂಡಗಳಲ್ಲಿ. ನೆಲೆ ಅಂದರೆ ಯಾವುದೇ ಒಂದು ಸ್ಥಿತಿ ಅದಕ್ಕೆ ಆಧಾರ ಇಲ್ಲದೆ ಇರತಕ್ಕಂಥವೆಲ್ಲವೂ ಯಾವುವು? ಈ ಪ್ರಪಂಚಾದಿಗಳು, ಪಂಚಭೂತಗಳು, ಪಂಚತಾನ್ಮಾತ್ರಗಳು, ಇವೆಲ್ಲ ಏನು ಪ್ರಪಂಚದಲ್ಲಿದ್ದಾವೆ, ಅನೇಕ ಬ್ರಹ್ಮಾಂಡಗಳಿದ್ದಾವೆ, ಅವೆಲ್ಲವಕ್ಕೂ ನೆಲೆ ಇಲ್ಲ ಅಂದರೆ ಯಾರು ನೆಲೆ ಅಂದರೆ ಈ ರಾಜರಾಜೇಶ್ವರಿಯ ನೆಲೆ. ಈ ಎಲ್ಲ ಅನಂತ ಆಕಾಶದಲ್ಲಿ, ಈ ಬಯಲಿನಲ್ಲಿ ಆ ಎಲ್ಲ ಸೂರ್ಯ ಹೇಗಿದ್ದಾನೆ, ಚಂದ್ರ ಹೇಗಿದ್ದಾನೆ, ಭೂಮಿ ಹೇಗಿದೆ, ಕುಜಗ್ರಹ ಹೇಗಿದೆ, ಶುಕ್ರಗ್ರಹ, ಎಲ್ಲವೂ ಒಂದೊಂದು ಸಪ್ರೇಟ್ ಡಿಸ್ಟೆನ್ಸಲ್ಲಿ ಒಂದಕ್ಕೊಂದು ಆಕರ್ಷಣೆಯಲ್ಲಿ ಇರಿಸಿದಂಥವ್ರು ಯಾರು? ಈ ಭೂಮಿಯನ್ನು ಸಕ್ರಮವಾಗಿ ತಿರುಗತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಇವೆಲ್ಲವನ್ನು ಆಲೋಚನೆ ಈ ಚಿದ್ ಬಯಲು ಎಲ್ಲರೂ ಚೈತನ್ಯವನ್ನು ಕೊಡ್ತಕ್ಕಂಥ ಆ ರಾಜರಾಜೇಶ್ವರಿ ಇವೆಲ್ಲವಕ್ಕೂ ಕಾರಣವಾಗಿರ್ತಕ್ಕಂಥವು. ಇವು ಎಲ್ಲ ಒಳಗೆ ಹೊರಗೆ ಇದ್ದು ನಿರ್ಲೇಪವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳಿ. ನಿರ್ಲೇಪ ಅಂದರೆ ಹೇಗೆ? ಎಲ್ಲ ಒಳಗೂ ಇದೆ ಹೊರಗೂ ಇದೆ, ನಿರ್ಲೇಪವಾಗಿಲ್ಲ ಅಂದರೆ ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮಗೆ ಅನ್ನಿಸ್ತದೆ. ಒಂದು ಉದಾಹರಣೆ ನಾನು ಹೇಳ್ತೀನಿ. ಪ್ರತ್ಯಕ್ಷ ಪ್ರಮಾಣವನ್ನೇ ನೋಡೋಣ. ಈಗ ನೋಡ್ರಿ, ಒಂದು ಪೀಪಿ ಇದೆ, ಪೀಪಿನ ಊದಿದ್ವಿ, ಬಲೂನ್ ಇದೆ, ಊದಿದ್ರೆ ಅದರೊಳಗೆ ಗಾಳಿ ಇರ್ತದೆ, ಬಿಟ್ಟರೆ ಏನಾಗುತ್ತೆ? ಹೋಗಿಬಿಡ್ತದೆ, ಹೌದಾ? ಆದರೆ ಇಲ್ಲೊಂದು ಚೀಲ ಇದೆ, ಇಲ್ಲೊಂದು ಪೀಪಿ ಇದೆ, ಇದರೊಳಗೆ ಉಸಿರು ಒಳಗೆ ಹೋಗ್ತಾ ಇದೆ ಮತ್ತು ಹೊರಗೆ ಬರ್ತಾ ಇದೆ, ಮತ್ತು ಇದು ಜೀವಂತ ಇದೆ. ಎಷ್ಟು ಆಶ್ಚರ್ಯ ನೋಡ್ರಿ. ಒಳಗೆ ಹೋಗಿದ್ದು ಬಂಧನ ಇದ್ದರೆ ಸರಿ, ಇಲ್ಲ ಅದು ಹೊರಗೆ ಇದ್ದರೂ ಕೂಡ ಈ ಚೈತನ್ಯವಾಗಿದೆ. ಇದು ಆಶ್ಚರ್ಯಗಳಲ್ಲಿ ಪರಮಾಶ್ಚರ್ಯ. ಈಗ ನಾವು ಯಾವುದೇ ಆಗಲಿ ಕೂಡ
ಈ ರೀತಿ ಇರ್ತಕ್ಕಂಥದ್ದು ಪ್ರತಿಯೊಂದು ಅದರ ಒಳಗಿದೆ, ಒಳಗಿಲ್ಲ, ಅಂಟದಂತಿದೆ. ಈಗ ಪರದೆ ಇದೆ, ಸ್ಕ್ರೀನ್ ಇದೆ, ಸ್ಕ್ರೀನ್ ಮೇಲೆ ಸಿನಿಮಾ ಪ್ರೊಜೆಕ್ಟ್ ಮಾಡ್ತಾರೆ, ಅದ್ರಾಗ ಬೆಂಕಿ, ನೀರು, ಗಾಳಿ ಎಲ್ಲವನ್ನು ತೋರಿಸ್ತಾರೆ, ಪ್ರಳಯ ಆಗೋದು ಪ್ರತಿಯೊಂದು ತೋರಿಸ್ತಾರೆ. ಆದರೆ ಪರದೆಗೆ ಯಾವ ರೀತಿಯೂ ಅಂಟಿಲ್ಲವೋ ಹಾಗೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿ, ಆ ಚಿತ್ತಪ್ರಭೆ, ಅದೇ ರಾಜರಾಜೇಶ್ವರಿ ಅಂಥೇಳಿ ಇಲ್ಲಿ ನಮಗೆ ಅವಗಾಹನೆ ಮಾಡ್ತಾರೆ. ಈ ಒಂದು ಅವಗಾಹನೆ ಭಾಳ ಇಂಪಾರ್ಟೆಂಟ್. ನಾವು ರಾಜರಾಜೇಶ್ವರಿ ಅಂದರೆ ಒಂದು ಗೊಂಬೆ ಹಾಕ್ಕೊಂಡು ಅದಕ್ಕೆ ಕೈ ಕಾಲು ಎಲ್ಲ ಕೊಟ್ಟು ಆಯುಧಗಳು ಎಲ್ಲವನ್ನು, ಅದು ಸರಿ. ಯಾಕೆ ಅಂದರೆ ಮನಸ್ಸಿಗೆ ಒಂದು ಆಲಂಬನ ಬೇಕು, ಅದು ಎಲ್ಲವನ್ನೂ ನಾವು ಈ ಶರೀರದಿಂದ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಎಲ್ಲವನ್ನೂ ಗ್ರಹಣ ಮಾಡ್ತಾಯಿದ್ದೀವಿ. ಮನಸ್ಸು ಅದನ್ನು ಇಲ್ಲಿ ಮೀರಿದ್ದು, ಅದು ಆ ಶಕ್ತಿ. ಅದನ್ನು ತಿಳಿಯಲಿಕ್ಕೆ ಇಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಅಂದರೆ ಆ ಮೂಲ ಈ ಸ್ಥೂಲವಾಗಿರ್ತಕ್ಕಂಥದ್ದು ನೋಡ್ತಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಗಮನಿಸಬೇಕು ಅನ್ನುವಂಥದ್ದೇ ಈ ಒಂದು ಪದ್ಯದಲ್ಲಿರ್ತಕ್ಕಂಥ ರಹಸ್ಯ. ಆ ಬಯಲು, ಆ ಚಿದ್ಬಯಲು, ಆ ರಾಜರಾಜೇಶ್ವರಿ, ಆ ಚೈತನ್ಯ ಎಲ್ಲವೂ ಕೂಡ ಆ ಜಗನ್ಮಾತೆ ಎಲ್ಲ ಒಳಗೂ ಹೊರಗೂ ಎಲ್ಲ ಕಡೆ ಹರಡಿರ್ತಕ್ಕಂಥ ಆ ಪ್ರಕಾಶಮಾನವಾಗಿರ್ತಕ್ಕಂಥ ಆ ಚೈತನ್ಯವೇ ರಾಜರಾಜೇಶ್ವರಿ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.